ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಓಂ ಶ್ರೀ ಸವಿರುಚಿ ಚಾನೆಲ್ನ ವೀಕ್ಷಕರಿಗೆಲ್ಲ ನಾನು ಶಕುಂತಲಾ ಮಾಡುವ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಮೆಂತ್ಯ ಸೊಪ್ಪಿನ ಕಟ್ಟಿ ಮೀಠಿ ದಾಲ್ ಮಾಡುವ ವಿಧಾನವನ್ನು ವಿವರಿಸುತ್ತೇನೆ. ಮೊದಲು ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. ಒಂದು ಸಣ್ಣ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು. ಮೊದಲು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಒಂದು ಮೀಡಿಯಂ ಸೈಜ್ ಗ್ಲಾಸ್ನಷ್ಟು ತೊಗರಿಬೇಳೆಯನ್ನು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಬೇಕು. ಒಂದು ದೊಡ್ಡ ಸೈಜಿನ ಈರುಳ್ಳಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. 2 ದೊಡ್ಡ ಸೈಜಿನ ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಧನಿಯಾ ಜೀರಾ ಪೌಡರ್, 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೂ 2 ಟೀ ಸ್ಪೂನ್ನಷ್ಟು ಬೆಲ್ಲ. ಈಗ ತೊಗರಿಬೇಳೆ ಮತ್ತು ಮೆಂತ್ಯ ಸೊಪ್ಪನ್ನು ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕೋಣ. ಮತ್ತು ಕುಕ್ಕರ್ನಲ್ಲಿ 3 ವಿಸಿಲ್ನಷ್ಟು ಬೇಯಿಸಿಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ನಲ್ಲಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ಕೂಡಲೇ ಜೀರಿಗೆಯನ್ನು ಹಾಕೊಳ್ಳೋಣ. ಈಗ ಜೀರಿಗೆಯು ಬ್ರೌನ್ ಕಲರ್ಗೆ ಬಂದಿದೆ. ಈಗ ನೀರುಳ್ಳಿಯನ್ನು ಹಾಕೊಳ್ಳೋಣ. ಈಗ ಹಸಿಮೆಣಸನ್ನು ಹಾಕೊಳ್ಳೋಣ. ಈರುಳ್ಳಿಯು ಟ್ರಾನ್ಸ್ಪರೆಂಟ್ ಆಗುವವರೆಗೆ ಕೈಯಾಡಿಸುತ್ತಿರಬೇಕು. ಈಗ ಈರುಳ್ಳಿಯು ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ಬಂದಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳಿ. ಇದರ ಹಸಿ ವಾಸನೆ ಹೋಗುವವರೆಗೆ ಮಿಕ್ಸ್ ಮಾಡುತ್ತಿರಬೇಕು. ಈಗ ಹೆಚ್ಚಿಟ್ಟುಕೊಂಡ ಟೊಮೆಟೊವನ್ನು ಹಾಕೊಳ್ಳೋಣ. ಸ್ವಲ್ಪ ಹಲ್ದಿ ಪೌಡರ್ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರ ಮಾಡೋಣ. ಮೀಡಿಯಮ್ ಉರಿಯಲ್ಲಿ ಇಡಬೇಕು ಗ್ಯಾಸನ್ನು.
ಅಚ್ಚ ಖಾರದ ಪುಡಿ, ಧನಿಯಾ ಜೀರಾ ಪೌಡರ್, ಈಗ ಮಸಾಲೆ ಚೆನ್ನಾಗಿ ಮಿಶ್ರವಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇದರಿಂದ ಮಸಾಲೆ ಚೆನ್ನಾಗಿ ಮಿಶ್ರವಾಗುತ್ತದೆ. ಈಗ ಮಸಾಲೆ ಚೆನ್ನಾಗಿ ಮಿಶ್ರವಾಗಿದೆ. ಈಗ ಬೇಯಿಸಿಟ್ಟುಕೊಂಡ ಬೇಳೆ ಹಾಗೂ ಮೆಂತ್ಯ ಸೊಪ್ಪಿನ ಮಿಶ್ರಣವನ್ನು ಹಾಕೋಣ. ಈಗ ಉಳಿದ ಉಪ್ಪನ್ನು ಹಾಕೊಳ್ಳೋಣ. ಹಾಗೂ ಒಂದು ಕುದಿ ಬರಲು ಬಿಡೋಣ. ಈಗ ಹುಣಸೆ ಹಣ್ಣಿನ ರಸವನ್ನು ಹಾಕೊಳ್ಳೋಣ. ಮತ್ತು ಬೆಲ್ಲವನ್ನು ಹಾಕೋಣ. ಹಾಗೂ ಕೊನೆಯಲ್ಲಿ ಗರಂ ಮಸಾಲ ಪೌಡರ್ ಹಾಕೋಣ. ಈಗ ಇದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಬೇಕು. ಅಲ್ಲಿವರೆಗೆ ಇದನ್ನು ಮಿಶ್ರ ಮಾಡ್ತಿರೋಣ. ಈ ರೆಸಿಪಿಯು ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಪರಿಚಯದವರ ಜೊತೆ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.